ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋ ಹೋಗ್ಬೇಡ ಕ್ವಿಕ್ಕಾಗಿ ಇವತ್ತೇನು ಹೇಳ್ತೀನಿ ಅಂತ. ಈಗ ಆಲ್ರೆಡಿ ಪ್ರೀವಿಯಸ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಾನು ಏನನ್ನು ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಲೈಕ್ ಸೆಟ್ ಪೇಪರ್ 1 ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಪೇಪರ್ 2, ಸೊ ಪೇಪರ್ 2 ಅದರಲ್ಲೂ ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾನು ಇವತ್ತು ಮಾತಾಡ್ತಾ ಇರೋದು ಬಂದು ಫಿಸಿಕಲ್ ಸೈನ್ಸ್ ಬಗ್ಗೆ. ತುಂಬ ಜನ ಕಮೆಂಟ್ ಮಾಡಿದ್ರಿ ಫಿಸಿಕಲ್ ಸೈನ್ಸ್ನ ಓದೋದು ಹೇಗೆ, ಯಾವ ಥರ ಮಾರ್ಕ್ಸ್ಗಳು ಡಿವೈಡ್ ಆಗಿದೆ ಹೇಳಿ ಮೇಡಮ್ ಅಂತ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪೇಪರ್ 2 ಈಸ್ ಡೈರೆಕ್ಟ್ಲಿ ಅಲೈನ್ ವಿತ್ CSIR UGC ನೆಟ್ ಫ್ರೇಮ್ವರ್ಕ್. ಸೊ ಈ ಒಂದು ಸೆಟ್ ಆದರೂ ಸಮೇತ 99% ಆಫ್ ದ ಸಿಲೆಬಸ್ CSIR UGC ನೆಟ್ ಫ್ರೇಮ್ವರ್ಕಲ್ಲೇ ಇರುತ್ತೆ. ಏನಪ್ಪ, ಜಸ್ಟ್ ಕ್ವೆಶನ್ ಪ್ಯಾಟ್ರನ್ಸ್ ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇನೆ. ಡಿಫಿಕಲ್ಟಿ ಲೆವೆಲ್ಲು ಕ್ವೆಶನ್ ಪ್ಯಾಟ್ರನ್ಸ್ಗಳು ಚೇಂಜ್ ಆಗುತ್ತೆ. ಆ್ಯಂಡ್ ಕಂಟೈನಿಂಗ್ ಅ ಸ್ಪ್ಲಿಟ್ ಅಕ್ರಾಸ್ ಫೌಂಡೇಶನ್ ಆ್ಯಂಡ್ ಅಡ್ವಾನ್ಸ್ ಲೆವೆಲ್ ಆಫ್ ಫಿಸಿಕ್ಸ್. ಸೊ ನಿಮಗೆ ಗೊತ್ತಾಗಿದೆ ಆಲ್ರೆಡಿ, ಫೌಂಡೇಶನ್ ಮತ್ತು ಅಡ್ವಾನ್ಸ್ ಲೆವೆಲ್ ಆಫ್ ಫಿಸಿಕ್ಸ್ ಇರುತ್ತೆ. ದ ಸಿಲೆಬಸ್ ಆರ್ಗನೈಸಸ್ ಇಂಟು 9 ಕಾಂಪ್ರಹೆನ್ಸಿವ್ ಯೂನಿಟ್ಸ್. ಟೋಟಲ್ ಆಗಿ 9 ಯೂನಿಟ್ಗಳು ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ದಿಸ್ ಇಸ್ ಕಂಪ್ಲೀಟ್ಲಿ ಯೂನಿಫಾರ್ಮ್ ವೆಯ್ಟೇಜ್. ಎಷ್ಟು ವೆಯ್ಟೇಜಸ್ ಇದೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ, ನಿಮ್ಗೊಂದು ಐಡಿಯಾ ಬರುತ್ತೆ ಆಗ. ಈಗ ನೀವು ನೋಡ್ಬೋದು, ಯೂನಿಟ್ 1 ಇಸ್ ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಫಿಸಿಕ್ಸ್. ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ 11 ಇರುತ್ತೆ. ಸೊ 22 ಮಾರ್ಕ್ಸ್ ಅದರಿಂದನೇ ಬರುತ್ತೆ. ಒಂದು ಕ್ವೆಶನ್ 2 ಮಾರ್ಕ್ಸ್ ಕೌಂಟೇಶನಲ್ಲಿ ತೊಗೊಂಡ್ರು. ಸೊ 22 ಮಾರ್ಕ್ಸ್ ಇದರಿಂದ ಸಿಗುತ್ತೆ ನಿಮಗೆ. ಸೊ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ 22 ಮಾರ್ಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಇಸ್ 22 ಮಾರ್ಕ್ಸ್, ಕ್ವಾಂಟಮ್ ಮೆಕ್ಯಾನಿಕ್ಸ್ 22 ಆ್ಯಂಡ್ ಥರ್ಮೋಡೈನಮಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ ಇಸ್ ಆಲ್ಸೋ 22. ಸೊ ನಿಮಗೆ ಇರುವ ಟೋಟಲ್ 9 ಯೂನಿಟ್ಸ್ಗಳು ಕೂಡ ಈ ರೀತಿಯಾಗಿ ನಿಮಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅಂದರೆ 24 ಮಾರ್ಕ್ಸ್ ಇರುವಂಥ ಯೂನಿಟ್ ಬಂದು ನ್ಯೂಕ್ಲಿಯರ್ ಆ್ಯಂಡ್ ಪಾರ್ಟಿಕಲ್ ಫಿಸಿಕ್ಸ್ ಆಗಿರುತ್ತೆ. ಆ್ಯಂಡ್ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸು, ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸು, ಎಲೆಕ್ಟ್ರಾನಿಕ್ಕು, ಥರ್ಮೋಡೈನಮಿಕ್, ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ ಎಲ್ಲನೂ 11 ಕ್ವೆಶನ್ಸ್ಗಳು ಇದೆ. ಸೊ 22 ಮಾರ್ಕ್ಸ್ ಇರುತ್ತೆ. ಓವರಾಲ್ ನ್ಯೂಕ್ಲಿಯರ್ ಆ್ಯಂಡ್ ಪಾರ್ಟಿಕಲ್ ಫಿಸಿಕ್ಸಿಂದ ನಿಮಗೆ 24 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ 200 ಮಾರ್ಕ್ಸ್, 100 ಕ್ವೆಶನ್ಸ್ಗಳು ಇಲ್ಲಿ ಬರ್ತಾ ಹೋಗುತ್ತೆ. ದಿಸ್ ಈಸ್ ಅನಲೈಸ್ಡ್ ಲಾಸ್ಟ್ 7 to 10 ಇಯರ್ಸ್ ಪೇಪರನ್ನು ಅನಲೈಸ್ ಮಾಡಿ ಯಾವ ರೀತಿಯಾಗಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನುವಂಥ PDF. ಇದನ್ನು ನಾನು ನಿಮಗೆ ಶೇರ್ ಕೂಡ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಪೇಪರ್ 1 ವಿಡಿಯೋ ಯಾರು ಇನ್ನೂ ವಾಚ್ ಮಾಡಿಲ್ವೋ ಅವ್ರು ಕೂಡ ನೀವು ನೋಡ್ಬೋದು. ಸೆಟ್ ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿದೆ, ವೆಯ್ಟೇಜ್ ಹೇಗಿದೆ ಅನ್ನೋದು ನಾನು ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಪೇಪರ್ 1ಅಲ್ಲಿ ಯಾವ ಥರ ವೆಯ್ಟೇಜ್ ಬಂದಿದೆ, ಯಾವ ಥರ ವೆಯ್ಟೇಜ್ ಕೊಟ್ಟಿದ್ದಾರೆ ಅಂತ. ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡು 5 ಕ್ವೆಶನ್ಸ್ ಇರುತ್ತೆ, 10 ಮಾರ್ಕ್ಸ್ ವೆಯ್ಟೇಜ್. ಇದ್ರದ್ದು ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಅದನ್ನ ವಾಚ್ ಮಾಡ್ಬೋದು. ಆ್ಯಂಡ್ ಎಷ್ಟೋ ಜನ ಫಿಸಿಕ್ಸಲ್ಲಿ ಪೇಪರನ್ನು ಸಾಲ್ವ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ಏನೇನೆಲ್ಲ ಇರುತ್ತೆ, ಏನೇನು ಇಂಪಾರ್ಟೆಂಟು, ಡೀಟೇಲ್ ಸಬ್ಜೆಕ್ಟ್ ಅನಾಲಿಸಿಸ್ ಆ್ಯಂಡ್ ಕಾನ್ಸೆಪ್ಚುಯಲ್ ಮ್ಯಾಂಡೇಟ್ಸ್ ಯಾವುದನ್ನು ನೀವು ಓದಲೇಬೇಕು. ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಪ್ಲ್ಯಾನಿಂಗ್ ನಾನು ಪೇಪರ್ 1ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ತೀನಿ, ಪೇಪರ್ 1ಅಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪೇಪರ್ 2ನ ನಾನು ಎಡ್ಜಿಗೆ ಇಟ್ಕೊಳ್ತೀನಿ, ಸೊ ಎರಡೂ ಕಂಬೈನ್ ಆಗಿ ನನಗೆ ಕ್ವಾಲಿಫೈ ಮಾರ್ಕ್ಸ್ ಬರೋ ಥರ ಪ್ಲ್ಯಾನ್ ಮಾಡ್ಕೊಳ್ತೀನಿ ಅನ್ನೋರು ಕೂಡ ನೀವು ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಈಗ ಟೋಟಲ್ 9 ಯೂನಿಟನ್ನು ನನಗೆ ಓದೋಕ್ಕಾಗಲ್ಲ. ಈಗ ಕೆಲವೊಬ್ಬರಿಗೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಈಸಿ ಇದ್ದರೆ ಕೆಲವೊಬ್ಬರಿಗೆ ಕ್ವಾಂಟಮ್ ಕಷ್ಟ ಆಗುತ್ತೆ, ಕ್ವಾಂಟಮ್ ಈಸಿ ಇದ್ದರೆ EMT ಕಷ್ಟ ಆಗ್ತಾ ಹೋಗುತ್ತೆ. ಸೊ ನೋಡಿಕೊಂಡು 9 ಯೂನಿಟಲ್ಲಿ ಕರೆಕ್ಟಾಗಿ 7ರಿಂದ 8 ಯೂನಿಟನ್ನು 7 ಯೂನಿಟನ್ನು ತರೋ ಪ್ರಿಪೇರ್ ಆದರೆ 7 ಯೂನಿಟನ್ನು ಕಂಪ್ಲೀಟ್ಲಿ, ಅಂದರೆ ತರೋ ಪ್ರಿಪರೇಷನ್ ಅಂದರೆ ಯಾವ ಥರ ಇರಬೇಕು, ಆ ಯೂನಿಟಿಂದ ಏನೇ ಕ್ವೆಶನ್ ಕೇಳಿದ್ರು ನಿಮಗೆ ಆನ್ಸರ್ ಮಾಡೋಕ್ಕೆ ಬರಬೇಕು. ಅಷ್ಟು ತರೋವಾಗಿ ಪ್ರಿಪೇರ್ ಆದರೆ ಇನ್ನು ಮಿಕ್ಕಿರೋ 2 ಯೂನಿಟಲ್ಲಿ ನೀವೇನು ಮಾಡಬಹುದು, ಜಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಥವಾ ಇಂಪಾರ್ಟೆಂಟ್ ಫಾರ್ಮುಲಾ ಅದನ್ನು ನೀವು ನೋಡ್ತಾ ಹೋಗ್ಬೋದು. ಈಗ ಮ್ಯಾಥಮೆಟಿಕಲ್ ಮೆಥಡ್ ಆಫ್ ಫಿಸಿಕ್ಸಲ್ಲಿ ಏನೇನಿದೆ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ವೆಕ್ಟರ್ ಕ್ಯಾಲ್ಕುಲಸ್ಸು, ಗಾಸ್, ಗ್ರೀನ್ಸ್ ಆ್ಯಂಡ್ ಸ್ಟೋಕ್ಸ್ ಥಿಯರಮು. ಸೊ ಇದಂತೂ ಮೇಜರ್ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಆ್ಯಂಡ್ ಲೀನಿಯರ್ ಆಲ್ಜಿಬ್ರಾ, ಮ್ಯಾಟ್ರಿಸಸ್ಸು, ಕೇಲೆ ಹ್ಯಾಮಿಲ್ಟನ್ ಥಿಯರಮು, ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೆಕ್ಟರ್ಸ್. ಯಾವಾಗಲೂ ನೀವು ಅಬ್ಸರ್ವ್ ಮಾಡಿದ್ರೆ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೆಕ್ಟರ್ಸ್ ಮೇಲೆ 1 or 2 ಕ್ವೆಶನ್ಸ್ ಖಂಡಿತ ಇದ್ದೇ ಇರುತ್ತೆ. ಆ್ಯಂಡ್ LOD, ಲೀನಿಯರ್ ಆರ್ಡಿನರಿ ಡಿಫ್ರೆನ್ಷಿಯಲ್ ಇಕ್ವೇಷನ್, ಫಸ್ಟ್ ಆರ್ಡರ್ ಆ್ಯಂಡ್ ಸೆಕೆಂಡ್ ಆರ್ಡರ್ದು. ಸೊ ನಿಮಗೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಗೊತ್ತಿದೆ ಅಂದರೆ ಲೀನಿಯರ್ ಆರ್ಡಿನರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡೋದು ಈಸಿ ಆಗ್ತಾ ಹೋಗುತ್ತೆ. ಸೊ ಇದು ಕೋರ್ ಲೇಯರು. ಅಡ್ವಾನ್ಸ್ ಲೇಯರ್ 11 ಮಾರ್ಕ್ಸ್ ಕ್ವೆಶನ್ಸ್ಗಳು ನಿಮಗೆ ಮ್ಯಾಥಮೆಟಿಕಲ್ ಮೆಥಡಿಂದನೇ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಡಿವಿಷನ್ ಅಂದರೆ 5 ಅಥವಾ 7 ಮಾರ್ಕ್ಸ್ ಡಿವಿಷನ್ ಈ ಥರ ಆಗ್ಬೋದು, ಅಥವಾ 7, 5 ಹೇಗಾದರೂ ಆಗ್ಬೋದು. ಸೊ ಅಡ್ವಾನ್ಸ್ ಲೇಯರಲ್ಲಿ ನೀವು ಕಲ್ತ್ಕೋಬೇಕಾಗಿರೋಂಥದ್ದು ಫೋರಿಯರ್ ಸೀರೀಸು, ಫೋರಿಯರ್ ಆ್ಯಂಡ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಸು, ಕಾಂಪ್ಲೆಕ್ಸ್ ಅನಾಲಿಸಿಸ್, ಟೇಲರ್ ಆ್ಯಂಡ್ ಲ್ಯಾರಲೆಂಟ್ ಸೀರೀಸ್, ರೆಸಿಡ್ಯೂ ಥಿಯರಮ್,
ಕೌಂಟರ್ ಇಂಟಿಗ್ರೇಷನ್, ಸ್ಪೆಷಲ್ ಫಂಕ್ಷನ್. ದಟ್ ಈಸ್ ಸ್ಪೆಷಲ್ ಫಂಕ್ಷನಲ್ಲಿ ಇದ್ರ ಮೇಲೆ ಯಾವಾಗಲೂ ಕ್ವೆಶನ್ಸ್ ಇದ್ದೇ ಇರುತ್ತೆ. ಬೆಸೆಲ್, ಹರ್ಮೈಟ್ ಆ್ಯಂಡ್ ಲೆಜೆಂಡ್ರೆ ಮೇಲೆ, ಪಾಲಿನಾಮಿಯಲ್ಸ್ ಮೇಲೆ ಯೂಶಲಿ ನಿಮ್ಗೆ ಇದ್ದೇ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಎಕ್ಸಾಕ್ಟಾಗಿ ನೀವು ಪ್ರಿಪೇರ್ ಆಗೋಕ್ಕೆ ಪ್ಲ್ಯಾನ್ ಮಾಡಿದ್ದೆ ಆದರೆ ಎವ್ರಿ ಡೇ ನೀವು 2 ಅವರ್ಸನ್ನು ಸ್ಪೆಂಡ್ ಮಾಡ್ತೀರಾ ಅಂತ ಅಂದರೆ ವಿತಿನ್ 10 to 12 ಡೇಸಲ್ಲಿ ನೀವು ಈ ಯೂನಿಟನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಇನ್ನೊಂದು ಅದಕ್ಕಿಂತ ಬಿಫೋರ್ ಕೂಡ ನೀವು ಯೂನಿಟನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೋದು, ಮ್ಯಾಥಮೆಟಿಕಲ್ ಮೆಥಡ್ಸ್ ಆರ್ ಫಿಸಿಕ್ಸ್ ಯೂನಿಟನ್ನು. ಆ್ಯಂಡ್ ಅದ್ರ ಜೊತೆಗೆ ನಮಗಿರೋ ನೆಕ್ಸ್ಟ್ ಯೂನಿಟ್ ಬಂದು ಕ್ಲಾಸಿಕಲ್ ಮೆಕ್ಯಾನಿಕ್. ಸೊ ಇದು ಯೂಶಲಿ ನಾನ್ ಇನರ್ಷಿಯಲ್ ಆ್ಯಂಡ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಈಸಿ ಇರುತ್ತೆ ಕೋರ್ ಲೇಯರಲ್ಲಿ ಅಂತ ಬಂದಾಗ. ದೆನ್ ಸೆಂಟ್ರಲ್ ಫೋರ್ಸ್ ಪ್ರಾಬ್ಲಮ್ಸು, ಕೆಪ್ಲರ್ಸ್ ಲಾ. ಅಂದರೆ ಈಗ ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ತುಂಬ ಜನ ಕೆಪ್ಲರ್ಸ್ ಲಾ ಅಂತಂದರೆ ಬರೀ ಜಸ್ಟ್ ಸ್ಟೇಟ್ಮೆಂಟ್ಸನ್ನು ಅರ್ಥ ಮಾಡ್ಕೊಂಡು ಬಿಡ್ತಾರೆ ಅಷ್ಟೇ, ಸ್ಟೇಟ್ಮೆಂಟ್ಸ್ನ ಕಲ್ತ್ಕೊಂಡ್ರೆ ಸಾಕು ಅನ್ನೋ ಥರ. ಬಟ್ ದಿಸ್ ಈಸ್ CSIR ನೆಟ್ ಫ್ರೇಮ್ವರ್ಕ್ ಬೇಸ್ಡಲ್ಲಿರೋ ಕಾರಣ ನಿಮಗೆ ಕೋರ್ ಕಾನ್ಸೆಪ್ಟ್ ಅರ್ಥ ಆಗೋದು ಇಸ್ ವೆರಿ ಮಚ್ ರಿಕ್ವೈರ್ಡ್. ಸೊ ಕೆಪ್ಲರ್ಸ್ ಲಾ, ರಿಜಿಡ್ ಬಾಡಿ ಡೈನಾಮಿಕ್ಸ್, ಮೊಮೆಂಟ್ ಆಫ್ ಇನರ್ಷಿಯಾ ಆ್ಯಂಡ್ ಟೆನ್ಸರ್. ಆ್ಯಂಡ್ ಅಡ್ವಾನ್ಸ್ ಲೇಯರಲ್ಲಿ ಲೆಗ್ರಾಂಜಿಯನು, ಹ್ಯಾಮಿಲ್ಟನ್ನು, ಸೈಕ್ಲಿಕ್ ಕೋಆರ್ಡಿನೇಟ್ಸ್ಗಳು, ಈ ರೀತಿಯಾಗಿರೋ ಲಾರೆನ್ಸ್ ಟ್ರಾನ್ಸ್ಫಾರ್ಮೇಷನ್. ಇಲ್ಲಿ ಕಂಪ್ಲೀಟ್ ಈ PDF ಅಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಮೇಜರ್ ಆಗಿ ಲಾಸ್ಟ್ 7 to 10 ಇಯರ್ಸಲ್ಲಿ ಏನೇನು ಕ್ವೆಶನನ್ನು ಕೇಳಿದಾರೋ, ಐ ಮೀನ್ ಯಾವ ಯೂನಿಟಲ್ಲಿ ಯಾವ ಟಾಪಿಕ್ಗೆ ಮೇಜರ್ ಟೈಮಿಂಗನ್ನು ಕೊಟ್ಟಿದ್ದಾರೆ, ಜಾಸ್ತಿ ವೆಯ್ಟೇಜನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಅವುಗಳನ್ನು ಇಲ್ಲಿ ನಾನು ಕೊಡ್ತಾ ಹೋಗಿರೋದು. ಅಡ್ವಾನ್ಸ್ ಲೇಯರ್ ಆಗಿರ್ಬೋದು ಆ್ಯಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಇಲ್ಲಿ ನೋಡ್ಬೋದು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಆಗಿರಬಹುದು, ಅಥವಾ ದಿಸ್ ಸ್ಕ್ರಾಡಿಂಜರ್ ಇಕ್ವೇಷನ್. ಸ್ಕ್ರಾಡಿಂಜರ್ ಟೈಮ್ ಇಂಡಿಪೆಂಡೆಂಟ್ ಆ್ಯಂಡ್ ಟೈಮ್ ಡಿಪೆಂಡೆಂಟ್, ದೀಸ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಫ್ಯಾಕ್ಟ್. ಆ್ಯಂಡ್ ಸೊಲ್ಯೂಷನ್ ಇನ್ 1D ಬಾಕ್ಸ್, ಹಾರ್ಮೋನಿಕ್ ಆಸಿಲೇಟರು, ಪೊಟೆನ್ಷಿಯಲ್ ಸ್ಟೆಪ್ಸು, ಟನಲಿಂಗು ಇದಿರುತ್ತೆ. ಸೊ ನೀವು ಇಲ್ಲಿ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಓದ್ಬೋದು. ಆ್ಯಂಡ್ ಥರ್ಮೋಡೈನಮಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸು ಅಷ್ಟೇ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನು ಐ ಮೆನ್ಷನ್, ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ದಿಸ್ ಇಸ್ KSET ಕಾಂಪ್ರಹೆನ್ಸಿವ್ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅಂತಲೇ ಅಂದ್ಕೊಳ್ಳಿ ನೀವು ಇದನ್ನು ನಾನು ಲಿಂಕ್ನ ಹಾಕ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನೀವು ಓದ್ತಾ ಹೋಗಿ ಯಾವ ರೀತಿಯಾಗಿ ಓದ್ಬೋದು ಅಂತ. ಇಲ್ಲಿ ನೋಡಿ, ಹೈ ಯೀಲ್ಡ್ ಸ್ಟ್ರಾಟಜಿ ಆ್ಯಂಡ್ ಎಕ್ಸ್ಪರ್ಟ್ ಇನ್ಸೈಟ್ಸ್ ಮುಖಾಂತರ ನೋಡೋದಾದರೆ ಬೆಡ್ ರಾಕ್ ಕೋರಿಂಗ್, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕಲ್ ಮೆಥಡ್ಸು, ಇವನ್ನೆಲ್ಲನೂ ನೀವು ಯೂನಿಟ್ 1 to ಯೂನಿಟ್ 5 ನೀವು ಏನು ನಾವು ಕಾನ್ಸೆಪ್ಟ್ಗಳನ್ನ ಕೊಟ್ಟಿದ್ದೀವೋ ಆ ಪ್ರಿಸಿಷನ್ ಪ್ರಕಾರ ದಿಸ್ ಟಾಪಿಕ್ಸ್ ಅನಾಲಿಟಿಕಲ್ ಸ್ಕಿಲ್ಸ್ ಆ್ಯಂಡ್ ನೆಸೆಸರಿ ಫಾರ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಯೂನಿಟ್ 1 ಯೂನಿಟ್ 4 ನೀವು ಥರವಾಗಿ ಪ್ರಿಪೇರ್ ಆದರೆ ನಿಮಗೆ ಒಂದು ಪ್ರಾಬ್ಲಮ್ ಸಾಲ್ವಿಂಗು ಕಾಂಪ್ಲೆಕ್ಸ್ ಆಗಿರುವಂಥದ್ದನ್ನು ಈಸಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಫಿಷಿಯನ್ಸಿ ಟಾರ್ಗೆಟ್ಸ್ ಯಾವುದ್ರ ಮೇಲೆ ನೀವು ಮಾಡಬಹುದು ಅಂದರೆ AM ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರು, ಕಂಡೆನ್ಸ್, CMP ಮೇಲೆ ಮಾಡ್ಬೋದು, ನ್ಯೂಕ್ಲಿಯರ್ ಫಿಸಿಕ್ಸು, ಹೈ ಫಾರ್ಮುಲಾ ಡ್ರಿವನ್ ಕಾನ್ಸೆಪ್ಟ್ಸ್ಗಳು ಇದರಿಂದನೇ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನೋ ನೆಗೆಟಿವ್ ಮಾರ್ಕಿಂಗ್. ಸೊ because there is no penalty of incorrect choices, a vital examination strategy involves a complete OMR mapping. ಇಲ್ಲಿ ನಿಮಗೆ ಗೊತ್ತಿರೋ ಹಂಗೆ ನೆಗೆಟಿವ್ ಮಾರ್ಕ್ಸು ಇರೋದಿಲ್ಲ. ಸೊ ಹಾಗಂತ ಯಾವ್ದು ಬೇಕು ಅದನ್ನು ಆನ್ಸರ್ ಹಾಕ್ಬಿಟ್ಟು ಬರ್ಬೋದು ಅಂತ ಅಲ್ಲ. ಸೊ ಅಟ್ಲೀಸ್ಟ್ ನಿಮಗೆ ಒಂದು ಕಾನ್ಸೆಪ್ಟ್ಸ್ಗಳ ಬೇಸಿಕ್ ಐಡಿಯಾ ಇದ್ರೂ ಅದು ರಿಲೇಟೆಡ್ ಆಗಿರುವಂತಹ ಆಪ್ಷನ್ಸ್ಗಳನ್ನ ನೀವು ಚೂಸ್ ಮಾಡ್ತಾ ಹೋಗ್ಬೋದಲ್ವಾ. ಸೊ ಆ ರೀತಿಯಿಂದ ಹೇಳ್ತಾ ಇರೋದು. ಇದು ಕಂಪ್ಲೀಟ್ ವಿಡಿಯೋ ವಿಲ್ ಸೇ ಯು ಅಬೌಟ್ ಎಷ್ಟೆಷ್ಟು ಫಿಸಿಕ್ಸ್ ಯೂನಿಟ್ಸ್ಗಳನ್ನ ನೀವು ಓದ್ತಾ ಹೋಗಬೇಕಾಗತ್ತೆ ಅಂತ. ಸೊ ಇದರೊಟ್ಟಿಗೆ ನಾವೀಗ ಆಲ್ರೆಡಿ CTET CDP ಕ್ಲಾಸನ್ನು ಶುರು ಮಾಡಿದ್ದೀವಿ. ಸೊ ಈ CTET CDP ಕ್ಲಾಸ್ಗೆ KSETಗೆ ಬೇಕಾಗಿರುವಂಥ ಕಂಟೆಂಟು ಕೂಡ ಅದರಲ್ಲೇ ಟೀಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಜನರಲ್ ಪೇಪರ್ 1ನಲ್ಲಿ ಬೇಕಾಗಿರುವಂತಹ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಏನಿದೆಯೋ ಅದನ್ನು ಕೂಡ ಶುರು ಮಾಡಿದ್ದೀವಿ. ಸೊ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. So next Saturday, that is this coming Saturday, we will be coming to a live on 9 p.m. we will be coming to a live. So I'll be teaching you like complete case set in a previous year, in the sense 2019-18 question papers ಏನಿರುತ್ತೋ ಆ ಕ್ವೆಶನ್ ಪೇಪರನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಅದರ ಇನ್ಫಾರ್ಮೇಷನ್ ಕೂಡ ನಾವು ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಯೂಸ್ಫುಲ್ ಇದೆಯೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.